ಹೌದು. ಮತ್ತೊಮ್ಮೆ ಮುಗದೊಮ್ಮೆ ಕುಂತವ್ರಿಗೆ ನಿಂತವ್ರಿಗೆ ಏನ್ ಮಾಡಿದ್ರಿ ಇವ? ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳ್ತಾ ಮಾತ ಹೆಂಗ ಬರ್ತದ್ರಿ ಇವ ಮಾತ? ಮನೆಗೆ ಮಾತ ತಂದವ ಮಗ ಅಲ್ಲ, ಮಾನಿಗೆ ಟೋಳ ಮಗಳಲ್ಲ. ಹೌದು. ಮನೆಗೆ ಮಾತ ತಂದವ ಮಗ ಅಲ್ಲ, ಮಾನಿಗೆ ಟೋಳ ಮಗಳಲ್ಲ. ಹೌದು. ಬಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ. ಇಂತ ತುಂಬಿದ ಸಭಾ ಯಾರಿಗೆ ಕೆಡಿಸಿ ಮಾತಾಡ್ತಾರ ಅವ್ರಿಗೆ ಮನುಷ್ಯನೇನ್ ಲಕ್ ಬರ್ದಿಲ್ಲ ಅಂತ ಮಾತು ಹೇಳ್ಯಾರ ಇವ ಮಾತ. ಸಂತ ಕಬೀರದಾಸ್ ಮಹಾರಾಜ್ ಮುಂದೆ ಮಾತು ಹೇಳ್ತಾರ. ಏನ್ ಮಾತು ಹೇಳ್ತಾರ? ಸಂಘಕರ ಶ್ರಾಪಿಕೆ ಬಡತ್ ಬಡಜಿಯಾಗಿ ಐಸ ಚಿಲ್ಲರಿಗೆ ಚೋಡ ಪತ್ತರ ಕೈಗೆ ಅಂತ ಹೇಳ್ಬಿಟ್ರು ಅವ್ರು. ಹೌದ್ರಿ ಇವ. ಹೌದು. ಇದೇ ಮಾತು ಯಾಕೆ ಹೇಳಿದ್ರಿ ಇವ? ತಮ್ಮ ಮಾತಿನ ತಾತ್ಪರ್ಯ ಹೆಂಗದ್ರಿ ಇವ? ಸಂಘ ಮಾಡಬೇಕು ಎಂತರ ಜೋಡಿ. ದಾರು ಕುಡಿಯವ್ರದು, ಇಸ್ಪೇಟ್ ಆಡೋರ್ದು, ಮಟ್ಕಾಡವ್ರದು ಎಂತವ್ರ ಸಂಘ ಮಾಡಿದ್ರೆ ಏನಾಗ್ತದತ್ತೀನಿ? ಮನಿ ಉದ್ದಾರ ಆಗ್ತದ. ಹೆಂಡ್ರ ಮಾತ್ರ ಕೇಳ್ತಾರ. ಎಂತವ್ರ ಸಂಘ ಮಾಡಿದ್ರ? ಹೌದು. ನೀ ಇದೇ ಮಾಡಿ ಅಂದಂಗ ಆಯ್ತು. ಇದೇ ಮಾಡೀನ್ರಿ ಇವ. ಚಲೋ ಮಾಡಿದಿ ಸಂಸಾರ. ಇರ್ಲಿ ಅಂತವ್ರ ಸಂಘ ಇಲ್ಲ ಅದು. ಹೌದು. ಒಳ್ಳೆಯವ್ರ ಸಂಘ ಮಾಡಬೇಕು. ಎರಡು ಮಾತಾಡಕ್ ಅನುಕೂಲಕ್ಕೈತಿ. ಹೌದು. ನೀ ಏನ ದಾರು ಕುಡಿಯೋದು ಮಟಗಾಡೋರ್ದು ಅಂದಿ ನೋಡು. ಹೌದು. ಎಂತವ್ರ ಸಂಘ ಮಾಡಿದ್ರೆ ಹಣ್ಣು ತಿನ್ನೋದು ಬಿಟ್ಟು ಕಲ್ಲು ತಿಂದಂಗ ಆಗ್ತದ ಜ್ಞಾನ ಇದ್ದ ಮಾತು ಹೇಳೇನ್ರಿ ಇವ. ಕಲ್ಲು ತಿಂದ ಬಾಯನ ಹಲ್ಲು ಮುರ್ಕೊಳ್ಳಂತ ಯಾವಾರ ಇಲ್ಲ ಆಗಬಾರ್ದು. ಹೌದಿಲ್ಲ? ಅದಕ್ಕೆ ಇರ್ಲಿ ಬಹಳ ಮಾತಾಡೋದು ಬೇಡ. ಹೌದು. ಅಂಶದ ಮುತ್ಯನ ಸಿದ್ಧಾಟಿಗೆ ಹೆಂಗ ಬೀಳ್ತತೆ ನಾಲ್ಕು ಮಾತಾಡಿ ವಿಷಯ ಕಡೆ ಹೋಗೋದು. ಹೌದು. ಯಾವ ನನ್ನಪ್ಪ ಯೋಗಿನದ ಮೋಗ ಶುದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ಪಾರ್ವತಿ ಕೇಳ್ತಾರ ಭಗವಂತಗ ಮಾತ ಏನತ್ರಿವ? ಭಗವಂತ ಇವನ ಹೆಸರ ಏನಿಡೋನು? ಏಳುಗದಾಗ ಹುಟ್ಟಿ ತಾರವಣ ತೊಟ್ಟು ಅಮ್ಮವಂತ ಭಕ್ತಿ ಮಾಡ್ಯಾನಂದ್ರ ಇವನ ಹೆಸರು ಅಮ್ಮಗ್ ಸಿದ್ಧಾಂತ ಇಡೋನು ಅಂದ ಕಾಲಕ್ಕ. ಅವಾಗ ತಾಯಿ ಪಾರ್ವತಿ ತೊಟ್ಟಿಗೆ ತುಪ್ಪಾಚಿ ಬಾಯಿಗೆ ಬೆಣ್ಣಿ ಒರೆಸಿ ಮಗನಿಗೆ ಭಟ್ಟದವನಿಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟು ತಾಯಿ ಪಾರ್ವತ ದೇವಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳ್ತಾ. ಏನ್ ಮಾತು ಕೇಳ್ತಾಳ್ರಿ ಇವ? ಅಮೋಘ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ್ದನ ತಾಯಿ ಮೇಲೆ ಪ್ರೀತಿ ಹೆಚ್ಚಿದ್ದ ಕೇಳಿದ್ರು. ಹೌದು. ಅವಾಗ ಮುತ್ಯ ಮೋಕ್ಷದ ಹೇಳ್ತಾನೆ. ಏನತ್ರಿವ? ತಾಯಿ ಹರ ಮುನಿದರೆ ಗುರು ಕೈತಾನ. ಗುರು ಮುನಿದರೆ ಈ ಧರಣಿ ಮೇಲೆ ಕಾಯಿರಲಿಲ್ಲ ತಾಯಿ. ಹೌದು. ನನ್ನ ತಂದಿ ಮೇಲೆ ಪ್ರೀತಿ ಚಂದ. ಅವಾಗ ತಾಯಿ ಪಾರ್ವತಿ ಮುಗಲ್ ಹರಿದು ಬಿದ್ದಂಗತ್ತು, ಶಿಡುಲು ಬಡ್ದಂಗಾಯ್ತು. ಹೊಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಪಾರ್ವತಿ ದೇವಿ ಹೇಳ್ತಾಳ ಮುತ್ಯ ಮೋಕ್ಷದಾಗ. ಏನತ್ರಿವ? ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಆದ್ರ ಹುಳ ಮುಟ್ಲಾರು ಕಪ್ಪಿ ಕಲಕದ ಶೀತಲ್ ತಂದು ಪೂಜೆ ಮಾಡು. ಅವಾಗ ನಿನ್ನ ಭಕ್ತಿ ಗೊತ್ತಾಗತ್ತಂದಳು. ತಾಯಿ ಹಾಕಿದಂತ ಪ್ರಶ್ನೆ ಪಾಸ್ ಆಗಿ ಮುತ್ಯ ಅಮೋಘ ಕೈಲಾಸ ಬಿಟ್ಟ ಭೂಲೋಕಿಗೆ ಬಂದರಿವ. ಏನೇನ ತಂದ? ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಾಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಿಕಿಲ ಬೆಳಿಕಿಲು ಸರ್ವ ಸಾಹಿತ್ಯ ಸಂಘಟ ತಗೊಂಡು ನಂದಿಗೆ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬಯಲು ಭತ್ತಾಶದಾಗ ಕರ್ಕೊಂಡು ಯಾವ ಮೂರರ ಮುಂಗಡಿ ಮೊಮ್ಮೆಟ್ಟ ಗುಡ್ಡಕ್ಕೆ ಬಂದು ಹೇಳ್ಕೊಂಡ ಮುತ್ಯ ಅಮೋಘ 3 ಮಂದಿ ಪುಣ್ಯದ ಮಕ್ಕಳು. ಯಾರ್ಯಾರಿವ? ಯಾವ ಡೋನಜ ಮಸದಪ್ಪ ತೇರೋಡ ಮಂಗರಾಯ ಕರ್ಣಿ ಮಲ್ಕಾರ ಸಿದ್ಧ. ಇನ್ನ 4 ಮಂದಿ ವರ್ವಿನ ಮಕ್ಕಳು. ಯಾವ ತರದ ಸಿದ್ಧ ದೇಂದ್ರ ಬೇಷದ ಅಜ್ಜಿಗಡ ಸೋಮತ್ಯ ಕಡಿಬಿಟ್ಟು ಕಣ್ಮತ್ಯ ಒಂದು ಲಿಂಬಿ ಹನಿದಿಂದ ತಾಯಿ ನೀಳ ರೇಬಕದೆ ಹುಟ್ಟಿ ಬಂದ್ಲು. ಇನ್ನು 4 ಮಂದಿ 21 101 ಮಂದಿಯಿಂದ 1700 ನೀವು ಕೊಟ್ಟಿಸಿದ್ರು. ಹಿಂಗ ನಮ್ಮ ಮಠಮನಿ ಒಳಗ ಹುಟ್ಟಿ ಬಂದಾರ. ಇನ್ನ ಮಾಳಿಗರನ ಸಂತತಿ ಹೆಂಗ ಬೆಳಿತು ಹಾಲ ಮತ್ತ ಹೆಂಗ ಹುಟ್ಟಿತ್ತ ಹೇಳಿ ಮುಂದಿನ ಸಂಧಿಗೆ ಅವ್ರು ಹೇಳ್ತಾರಿವ. ಅವಾಗಳ ಸ್ವಲ್ಪ ಗದ್ಲಾಡ್ದು ಇರ್ಲಿ. ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿವ ಅವ್ರು ಇಲ್ಲಿ ಇರ್ತಾವ ಮಾತ. ಹೌದಿಲ್ಲ? ಅದಕ್ಕ ಇರ್ಲಿ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವ? ಇರ್ಲಿ ಬಿಟ್ ಶಾಂತಾರಿ ಇರ್ಲಿ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವ? ಏನ್ ಕಮಿಟಿ ಅವ್ರ ವಿಷಯ ಇಟ್ಟಾರ. ಏನ್ ಇಟ್ಟಾರಿವ? ಜಗತ್ತದೊಳಗ ದೇವರು ಶ್ರೇಷ್ಠ ಅಥವಾ ಗುರು ಶ್ರೇಷ್ಠ ಅಂತ ಹೇಳಿ ಹಿಂಗ ವಿಷಯ ಇಟ್ಟಾರ. ಅದಕ್ಕ ಇರ್ಲಿ. ನಮ್ಮ ಪಾಲಿಗೆ ಯಾವ್ದು ಇರ್ಲಿಪ್ಪ ಅಂತ ಕೇಳಿದ್ರ ಯಾವ್ದ್ರಿವ? ದೇವರ ಅಂತಕ್ಕಂಥದ್ದು ನಮ್ಮ ಪಾಲಿಗೆ ಇರ್ಲಿ. ಜಗತ್ತದೊಳಗ ಒಟ್ಟು ಶೇನಿದೆ. ಜಗತ್ತದೊಳಗ
ದೇವರನ್ನೇ ಗುರುವಿನಕ್ಕಿಂತ ದೇವರನ್ನೇ ಹೆಚ್ಚದಾನ ಅಂತೇಳಿ ದೇವರನ್ನೇ ದೊಡ್ಡವದಾನ ಅಂತ ಹೇಳಿ ಹೇಳಿ ದೇವರ ನಮ್ಮ ಪಾಟಿ ಇರ್ಲಿ, ಗುರು ಅವ್ರ ಪಾಲಿಗಿರ್ಲಿ. ಹೇಳೋದ ಮಾತ ಏನ್ ಮಾತ್ರಿವ? ಜಗತ್ತದೊಳಗ ತಮ್ಮ ದೇವರನ್ನೇ ಹೆಂಗ ಶ್ರೇಷ್ಠ ಭಗವಂತ ಹೇಳ್ಬೇಕಾಗ್ಯಾದ. ಯಾವ ಅಂಧಕಾರ ಶೂನ್ಯ, ದುಂಧಕಾರ ಶೂನ್ಯ, ನೀರ ನಿರಂಕಾರ ಶೂನ್ಯ. ಶೂನ್ಯ ಹೇಳೇನಂದ್ರೆ ಕೇಳೋರು ಇದ್ದಿದ್ದಿಲ್ಲ. ಪ್ರಾಣಿ ಪಕ್ಷಿ ಸದ್ದಂತರು ಮೊದಲೇ ಇದ್ದಿದ್ದಿಲ್ಲ. ಇಡೀ ಬ್ರಹ್ಮಾಂಡಕ್ಕೆ ಸೃಷ್ಟಿ ಮಾಡಿದವ ಯಾರಿವ? ನನ್ನಪ್ಪ ಭಗವಂತ ದೇವ್ರ. ಹೌದಿಲ್ಲ? ಇವತ್ತ ತಮ್ಮ ಮ್ಯಾಗ ಭಗವಂತನ ಆದನೆ ಇಲ್ಲಾರೇನೆ. ಹೌದು. ಈ ಭೂಮಿ ತಲಿ ಮ್ಯಾಗ ಒಂದು ಹುಲ್ಲು ಕಡ್ಡಿನ ಒಳಗಾಡ್ಲಾಕ ಸಾಧ್ಯ ಇಲ್ಲ. ಒಂದು ಮನುಷ್ಯ ಹುಟ್ಟಬೇಕಾದ್ರು ದೇವ್ರನೇ ಕಾರಣದನ. ಒಂದು ಮನುಷ್ಯ ಸಾಯ್ಬೇಕಪ್ಪ ಅಂತಂದ್ರು ದೇವ್ರೇ ಕಾರಣ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರೀವ? ಮನುಷ್ಯ ಹೆಂಗ ಸಾಯ್ತಾನ ಅವಂದು ಹಿಂದಿನ ಜನ್ಮದ ಕರ್ಮ ಇರ್ತದ. ಏನೋ ಹಿಂದಿನ ಜನ್ಮದ ಕರ್ಮ ಇರ್ತದ. ಒಬ್ಬರು ಯಾಕಪ್ಪ ಅದಕ್ಕೆ ಹುಟ್ಟಿದಗಳೇನೆ ಸತ್ತು ಬಿಡ್ತಾವ. ಅವು ಹೋದ ಜನ್ಮದಾಗ ಏನಾಗಿರ್ತಾವ, ಮತ್ತೊಬ್ರ ಕಿಶೆ ಹೊಡೆದ ಬದುಕಿರ್ತಾರ. ಏನೋ ಕರೆಯದ್ರಿವ ಮತ್ತೊಬ್ರ ಕಿಶೆ ಹೊಡೆದು ತಮ್ಮ ಹೊಟ್ಟಿಯನ್ನ ತುಂಬಿಸ್ಕೊಂಡಿರ್ತಾರ ನೋಡು. ಅಂತವ್ರಿಗೆ ಭಗವಂತ ಏನ್ ಮಾಡ್ತಾನ? ಏನ್ರಿವ? ಹುಟ್ಟಿ ಕಣ್ಣು ತೆರಗೊಡ್ದಾನೆ ಕಣ್ಣು ಮುಸ್ತಾನ. ಹೌದಿಲ್ಲ? ಹಿಂಗ ಯಾಕಪ್ಪ ಅಂತ ಕೇಳಿದ್ರ ಭಗವಂತ ಒಮ್ಮೆ ಕೊಟ್ಟು ನೋಡ್ತಾನ, ಒಮ್ಮೆ ಕಿತ್ಕೊಂಡು ನೋಡ್ತಾನ. ಅಂದ್ರ ತಮ್ಮ ಮನುಷ್ಯಾಗ ಶಿರ್ತಾನ ಬರ್ಬೇಕ್ರೆ ಸೊಕ್ಕಿನ ಶಿರ್ತಾನ ಬಂದಿರಬಾರ್ದ್ರಿವ. ಮನುಷ್ಯಾಗ ಬಡತನ ಬರಬೇಕು, ಖರೆ ಕಡು ಬಡತನ ಬರಬಾರ್ದು. ಅದಕ್ಕೆ ಇರ್ಲಿ ಬಡತನ ಶಿರ್ತಾನ ಹುಟ್ಟಿಸೋದು ಸಾಯಿಸೋದು ಎಲ್ಲ ಯಾರ ತೆಕ್ಕದ? ಭಗವಂತನ ಬಲ್ಯವ. ಭಗವಂತ ತಮ್ಮ ಮ್ಯಾಗ ಕೊತ್ತ ಒಂದೇ ಮಿಸ್ಕಾಲ್ ಹೊಡೆದಪ್ಪ ಅಂತಂದ್ರ ಬಡ್ಡ್ಯಾಗ ಗುರು ಇರ್ಲಿ ಭಕ್ತಿ ಇರ್ಲಿ ಅವ ಸುಚಾಪೆ. ಹೌದಿಲ್ಲ? ಯಾಕಪ್ಪ ಅದಕ್ಕೆ ಅಂತ ಪವರ್ ಆ ಭಗವಂತನ ತೆಕೈತಿ, ನನ್ನ ದೇವ್ರ ತೆಕೈತಿ. ಜಗತ್ತದೊಳಗೆ ದೇವರನ್ನೇ ಶ್ರೇಷ್ಠ, ದೇವರನ್ನೇ ದೊಡ್ಡವ ಅಂತಕ್ಕಂತ ಮಾತನ್ನ ಹೇಳಿ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸದ್ಯ ಸ್ಮೃತಿ ಅಡಿ ನೋಡಿ ಚಾಲ ಹಾಡಿ ಪಾಳಿ ಕೊಡು. ಓಕೆ.